ಆಹಾರ ಅರಸಿ ಬಂದು ಮನೆಯೊಂದರ ಹಿತ್ತಲಿನ ಬಾವಿಗೆ ಬಿದ್ದ 2 ವರ್ಷದ ಚಿರತೆಯನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟ ಘಟನೆ ಹೊನ್ನಾವರ ತಾಲೂಕಿನ ಮಲ್ಲಾಪುರದಲ್ಲಿ ನಡೆದಿದೆ. ಇತ್ತೀಚೆಗೆ ಹೊನ್ನಾವರ ಮತ್ತು ಕುಮಟಾ ಭಾಗದಲ್ಲಿ ಚಿರತೆಗಳು ಆಹಾರವನ್ನು ಅರಸಿ ಗ್ರಾಮಗಳಿಗೆ ಎಂಟ್ರಿ ಕೊಡುವ ಪ್ರಕರಣ ಹೆಚ್ಚಾಗ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಮತ್ತೊಂದು ಘಟನೆ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಮಲ್ಲಾಪುರ ಗ್ರಾಮದಲ್ಲಿ ರಾಜು ಬೋಯ್ ಎಂಬುವರ ಮನೆಯಂಗಳದಲ್ಲಿದ್ದ ಬಾವಿಯಲ್ಲಿ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಚಿರತೆಯೊಂದು ಬಿದ್ದಿದೆ. ನಾಯಿಯನ್ನ ಬೇಟೆಯಾಡಲು ಅಟ್ಟಿಸಿಕೊಂಡು ಬಂದ ಚಿರತೆ ಆಯತಪ್ಪಿ ಬಾವಿಯಲ್ಲಿ ಬಿದ್ದು ಒದ್ದಾಡುತ್ತಿತ್ತು. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಯಿತು. ಕುಮಟಾ ವಲಯದ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ವನ್ಯಜೀವಿ ಸಂರಕ್ಷಕರಾದ ಡಾಕ್ಟರ್ ಅಶೋಕ್ ನಾಯ್ಕ ರವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಹೊನ್ನಾವರ ತಾಲೂಕಿನ ಮಲ್ಲಾಪುರ ಅನ್ನುವಂಥ ಗ್ರಾಮದಲ್ಲಿ ರಾತ್ರಿ ನಾಯಿ ಹಿಡಿಯಲು ಬಂದಂಥ ಚಿರತೆ ಬಾವಿಲಿ ಬಿದ್ದಿತ್ತು. ಇಲಾಖೆಯವರು ತಕ್ಷಣ ನಮಗೆ ನಮ್ಮ ಡೈರಿಂಗ್ ಟೀಮ್ಗೆ ಫೋನ್ ಮಾಡಿ ತಿಳಿಸಿದವಾಗ ನಾವು ಅಲ್ಲಿಂದ ಬಂದು ಬೆಳಿಗ್ಗೆ ಒಂದು 6 ಗಂಟೆಗೆ ತಲುಪಿ ಊರಿನವರ ಸಹಕಾರ ಹಾಗೂ ನಮ್ಮ ಇಲಾಖೆಯವರ ಸಂಪೂರ್ಣ ಸಹಕಾರದಿಂದ ನಮ್ಮ ಟೀಮ್ನ 5 ಜನ ಬಂದು ಅದನ್ನು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕಾಡಿಗೆ ಬಿಡುವುದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಡಾಕ್ಟರ್ ಅಶೋಕ್ ನಾಯ್ಕ್ ಅವರ ಜೊತೆಗೆ ಅವರ ತಂಡದವರಾದ ಸಿಆರ್ ನಾಯ್ಕ್, ಮಹೇಶ್ ನಾಯ್ಕ್, ನಾಗರಾಜ್ ಶೇಟ್ ಹಾಗೂ ಪವನ್ ನಾಯ್ಕ್ ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಸುಮಾರು 2 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಚಿರತೆಯನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಬೋನಿಗೆ ಹಾಕಿ ಕಾಡಿಗೆ ಬಿಡಲಾಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.